ಏನೋ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಬರಗಾಲದ ಭೀತಿ ಎದುರಾಗಿದೆ. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗಿಲ್ಲ. ಮಳೆ ಕೊರತೆಯಾಗಿದೆ. ಮುಂಗಾರು ಬಿತ್ತನೆ ಕುಂಠಿತವಾಗಿದೆ. ಕಲಬುರಗಿ ಬರಗಾಲ ಘೋಷಿಸಿ ಗೋಶಾಲೆ ತೆರೆಯಬೇಕು. ಕರ್ನಾಟಕದ ನೀರಿನ ಪಾಲು 15 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು. ಏನೋ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಶುದ್ಧೀಕರಣ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಮೂಡ ಬಿತ್ತನೆಗಾಗಿ ಆಗ್ರಹಿಸಿ ಶೀಘ್ರದಲ್ಲಿಯೇ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಮುಖಂಡರಾದ ಸಿದ್ದರಾಮ್ ದಣ್ಣೂರ್ ಅವರು ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಜನರ ಜೀವನಾಡಿಯಾಗಿರುವ ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಆದ ಕಾರಣ ಉಜ್ಜನಿ ಜಲಾಶಯದಿಂದ ಕರ್ನಾಟಕಕ್ಕೆ 15 ಟಿಎಂಸಿ ನೀರು ಕೊಡಬೇಕಾಗಿತ್ತು. ಆದರೆ ಕರ್ನಾಟಕಕ್ಕೆ 1 ಟಿಎಂಸಿ ಕೂಡ ನೀರು ಬಿಡುತ್ತಿಲ್ಲ. ಆದ ಕಾರಣ ಇಲ್ಲಿನ ಶಾಸಕರಿಗೂ ಉಸ್ತುವಾರಿ ಮುಖ್ಯಮಂತ್ರಿಗಳಿಗೂ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರ ರಾಜ್ಯ ಮುಖ್ಯಮಂತ್ರಿಗಳು ಎರಡು ಸರ್ಕಾರಗಳು ಜಂಟಿಯಾಗಿ ಸಭೆ ನಡೆಸಿ ಕರ್ನಾಟಕ ರಾಜ್ಯ ಭೀಕರ ಬರಗಾಲ ಛಾಯೆಯೇ ಆವರಿಸಿದೆ. ಪರಿಣಾಮವಾಗಿ ಇಲ್ಲಿನ ರೈತರು ನೋವುಗಳನ್ನು ಅರ್ಥ ಮಾಡಿಕೊಂಡು ಜನ ಜಾನುವಾರುಗಳ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಜ್ಜನಿ ಜಲಾಶಯದಿಂದ 15 ಟಿಎಂಸಿ ನೀರು ತರಬೇಕು ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್, ಅರ್ಜ 32 ಕನ್ನಡ ನ್ಯೂಸ್, ಕಲಬುರಗಿ. ಒಂದೂವರೆ ತಿಂಗಳಾಯ್ತು, ನಾಳೆ ಬಿಡ್ತೀವಿ ನಾಡ್ದು ಬಿಡಿಸ್ತೀವಿ ಅಂತ ಅನ್ಕೋತಿ ಇನ್ನಕ್ಕಾಗಿ ನಮ್ಗೆ ನೀರು ಬಂದೇ ಇಲ್ಲ. ಈಗ ಭೀಮಾ ನದಿ ಮೇಲೆ ಅವಲಂಬಿತ ಆದಂಥ ನಮ್ಮ ರೈತರು ನಾವು ಪೂರಾ ಈಗ ನೀರಿಂದು ಭಾಳ ಸಮಸ್ಯೆ ಬಂದದ. ನಮ್ಮ ಶಾಸಕರು ಎಂ ಐ ಪಾಟೀಲ್ರು ಮತ್ತು ನೀರಿಂದು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಏನೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಂಗೆ ಮಾಡಿ ಅದ್ರ ಬಗ್ಗೆ ಏನೂ ನಿರ್ಲಕ್ಷ್ಯ ಮಾಡ್ಲಕತ್ತಾರ. ಈಗ ನಮ್ಮ ಬಾಜುಹಳ್ಳಿ ತಾಲೂಕು ಆದಂಥ ಇಂಡಿ ಶಾಸಕರು ಯಶವಂತರಾವ್ ಪಾಟೀಲ್ರು ರೈತರಿಗೆ ಪ್ರತಿ ತಿಂಗಳ ಅದು ಕೆನಲ್ ಮುಖಾಂತರ ಇಂಡಿ ಕಾವಲಿಗೆ ನೀರು ಹರಿಸ್ತಾರ. ಮತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ ಮೊನ್ನೆನೇ ನಮ್ಮ ಗುಲ್ಬರ್ಗ ಇದಕ್ಕೆ ನೀರು ಹರಿಸಿದ್ರು ಅವರು. ಮತ್ತು ಸಿಂದಗಿ ಅಶೋಕ್ ಮನಗೋಳಿ ಅಂತೇಳಿ ಅವರೆಲ್ಲ ನೀರು ಹರಿಸಿದ್ರು. ನಮ್ಮದು 3 TMC ಹಿಡಿಯೋಂಥ ಕೆಪಾಸಿಟಿ ನಮ್ಮ ಅಫಜಲ್ಪುರ ತಾಲೂಕದಾಗ ಇದ್ರೂ ಅದರಲ್ಲಿ ನೀರು ಹಿಡ್ಕೊಳಕ್ಕಾಗಂಗಿಲ್ಲ. ಅದರಲ್ಲಿ ಏನಾಗ್ಯದತ್ತಂದ್ರೆ ನಮ್ಮ ಅಫಜಲ್ಪುರ ತಾಲೂಕದಾಗ ಅಧಿಕಾರಿಗಳು ಪೂರಾದು ಕೇರ್ಲೆಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ಭೀಮಾ ನದಿ ಬತ್ತಿ ಹೋಗ್ಯದ. ಈಗ ಉಜ್ನಿದಿಂದ ತರ್ಲಕ್ಕೂ ಅವರಿಗೆ ಒಂದು ಅಯೋಗ್ಯ ಮಾಡಿ ಹೊಸ ಮಂದಿ MLA ಅವ್ರ ಕಾಲ್ತೂ ತರ್ಲಕ್ಕೂ ತಯಾರಿಲ್ಲ. ಮತ್ತು ನಮ್ಮ ಆಲಿಮೆಟ್ಟಿದಿಂದ ತಂದು ಹಾಕಿದ್ರು ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಪರಿಸ್ಥಿತಿ ನಮ್ಮದು ಪೂರಾ ತೆಪ್ಪದ. ಜೇರ್ಕರ್ತ ಅವರು ನಮಗೆ 2-3-4 ದಿನದಲ್ಲಿ ತಂದು ತರಿಸಿ ಆಲಿಮೆಟ್ಟಿದಿಂದ ತರ್ತಾರೋ ಏನೋ ಉಜ್ನಿದಿಂದ ತರ್ತಾರೋ ಅದು ಆಲಿಮೆಟ್ಟಿದಾಗ ಒಂದು ಸ್ವಲ್ಪ ನಾಣಪುರ ಜಲಾಶಯದಾಗ ಅದ ರೀ ಸರ್. ಜಲಾಶಯದಾಗ ನ್ಯಾಣಪುರದಾಗ ಅದ ರೀ. ಬರ್ತಾರೆ ಸರ್, ಕೆನಾಲ್ ಮುಖಾಂತರ ಬರ್ತದೆ ರೀ. ಈಗ ಇಂಡಿ ಕೌಲಿ ಮುಖಾಂತರ ರೀ ಡಿಸ್ಟ್ರಿಬ್ಯೂಟ್ರಿ 84 ಬಳಗಾನೂರು ಕೆರಿದಿಂದ್ರಿ ಬರ್ತಾರೆ ಸರ್. ಸೀದಾ ಬರ್ತಾರೆ ಸರ್. ಈಗಾಗಲೇ ನಿಮಗೆ ಗುಲ್ಬರ್ಗ ಚಾಲು ಅದ್ರಿ ಸರ್. ಈಗ ಸರಡಿ ಬಲ್ಲಿ ಅದೇ ನೀರಿಗೆ ಮುಂದುವರಿಸಿದ್ರೆ ನಮಗೆ ನೀರು ಬರ್ಲಿಕ್ಕೆ ಅನುಕೂಲ ಆಗ್ತದೆ ರೀ. ಅದಕ್ಕೆ ನಾವು ನಾಳೆ 8ನೇ ತಾರೀಕು ಜೇರ್ಕರ್ತ ನಮಗೆ ಶಾಸಕರು ನಮಗೆ ಉಸ್ತುವಾರಿ ಮಂತ್ರಿ ಗುಲ್ಬರ್ಗ, ಯಾಕಂದ್ರೆ ಕೆಲವೊಂದು ಏನೇನೋ ಮಾತಾಡ್ತಿರ್ತಾರೆ ನಮ್ಮ ರೈತರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ಲಕ್ಕೆ ಅವ್ರಿಗೆ ಇದು ಇಲ್ಲಾರ್ದಂಗೆ ಅನ್ಸಲ್ಕತ್ತದನು ಏನೋ ಅನ್ಸಲ್ಕತ್ತ ನಮಗೆ. ಈಗ ನಾವು ಜೇರ್ಕರ್ತ 8ನೇ ತಾರೀಕು ನಮ್ಗೆ ನೀರು ಬಿಡಿಸ್ಲಿಲ್ಲ ತರಲಿಲ್ಲ ಅಂತಂದ್ರೆ ಅಫಜಲ್ಪುರ ಬಸವೇಶ್ವರ ಸರ್ಕಲ್ ಹೆದ್ದಾರಿ ಬಂದ್ ಮಾಡಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಈಗ ಇದ್ರ ಬಗ್ಗೆ MLA ಮೇನ್ ಪಾರ್ಟ್ ಇದ್ರಾಗ ಆಗ್ಬೇಕಾಗಿತ್ತವ್ರು. OS ಆದ್ರೂ ಪುನಃ ಅದಕ್ಕೆ ಹೆಂಗದತ್ತಂದ್ರೆ ನಮ್ಮ ರೈತರಿಗೆ ಮುಚ್ಚದಂದಾನೆ ಅವ್ರು ಮಾಡ್ಲಾಕತ್ತಾರ. ಈಗ ಅವರು ಮಗ್ಗಲ್ಕೆ ನೆರೆ ತಾಲೂಕದವ್ರೆಲ್ಲ ಅವ್ರು ಆ ಟೈಪ್ ತರ್ತಾರಂದ್ರೆ ಇವ್ರು ಏನು ಮಕ್ಕೊಂಡ್ರೆ ಅನ್ಬೇಕು, ಏನು ತಿಳ್ಕೊಳ್ಳಾರ್ದಂಗೆ ಆಗ್ಯದ ಸಾಬ್ರೆ. ನಮಗಿದು ನಮಗೆ ನ್ಯಾಯ ದೊರಕಿಸಿ ಕೊಡ್ಬೇಕಂತೇಳಿ ಪತ್ರಿಕೆ ಮಾಧ್ಯಮದಿಂದ ನಮ್ಮ ಕೈ ಮುಗಿದು ಕೇಳ್ತೀನಿ. ಇದು ಎಚ್ಚೆತ್ತುಕೊಂಡು ರೈತರು ಕಬ್ಬಿನ ಬೆಳೆ ಹಲವಾರು ಲಕ್ಷ ಟನ್ 5,000 ಟನ್ 5 ಲಕ್ಷ ಟನ್ ಕಬ್ಬು ಆದ್ರೂ 50 ಲಕ್ಷ ಟನ್ ಆದ್ರೂ ಕಬ್ಬು ಪೂರ ಬರಬದಾಗಿ ಹೋಗ್ತದೆ. ನಮ್ಮ ತಾಲೂಕದು 4 ಶುಗರ್ ಫ್ಯಾಕ್ಟ್ರಿ ಮತ್ತು ಸಿಂದಗಿ ತಾಲೂಕದ ಫ್ಯಾಕ್ಟ್ರಿ ಆಗಿರ್ಬೋದು, ನಮ್ಮ ಅಫಜಲ್ಪುರ ತಾಲೂಕು ಫ್ಯಾಕ್ಟ್ರಿ ಆಗಿರ್ಬೋದು. ಯಾಕಂತಂದ್ರೆ ಆ ನೀರಿನ ಮ್ಯಾಗ ನಂಬ್ಕೊಂಡು ಕುಂತಂಥ ರೈತರು ಈಗ ಸಂಪೂರ್ಣವಾಗಿ ಒಣಗಿ ಹೋಗ್ತದೆ ಕಬ್ಬ.
ಪ್ರತಿಯೊಂದು ಈಗ ಲಾಗವಣೆ ಮಾಡಿ ಇಟ್ಟದ 1 ವರ್ಷ ಜೇರ್ಕರ್ತ ಒಕ್ಕಲ್ತನ ಪೆಟ್ಟು ಕೊಡ್ತು ಅಂತಂದ್ರೆ 2 ವರ್ಷ 3 ವರ್ಷ ರೈತ ಸುಧಾರಣೆ ಆಗಲ್ತಾ ಇರಲಿಲ್ಲ. ಆದ್ರೆ ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಏನು ಕಾರಣ, ನಮ್ಗೆ ನೀರು ಬೇಕು ನಮ್ಗೆ ಇಷ್ಟೇ. ಈಗ ನೀರು ಬಂದ್ರೆ ನಾವೇನೋ ಉಳಿತೀವಿ, ಇಲ್ಲ ನೀರು ಬರಲಿಲ್ಲ ಅಂತಂದ್ರೆ ಏನಾದ್ರೆ ನಮ್ಮ ಉಸ್ತುವಾರಿ ಮಂತ್ರಿ ನಮ್ಮ MLA ಇರ್ತೀವಿ ನಾವು ಸಿದ್ದರಾಮ ದಂಡೂರು. ಅದು ಏನೂ ಮಾಡಿಲ್ಲ ಸರ್. ಸಂಪೂರ್ಣ ಬತ್ತಿ ಹೋಗಿರುತ್ತದೆ. ಆ ನದಿಯನ್ನು ಬತ್ತಿ ಹೋಗಲು ಕಾರಣ ಯಾರಂತ ಕೇಳಿದ್ರೆ ಅಫ್ಜಲ್ಪುರ ತಾಲೂಕಿನ ಶಾಸಕರು MY ಪಾಟೀಲ್ ಅಂತ ನಾ ಹೇಳಕ್ಕೆ ಇಚ್ಛಾಪಡ್ತೀನಿ. ಯಾಕಂತ ಕೇಳಿದ್ರೆ ದೂರದೃಷ್ಟಿ ಇರಲಾರ್ದೆ ಇವತ್ತು ಹೋದ ವರ್ಷ ಬಹಳ ಮಳೆಯಾಗಿ ಬೆಳೆಗಳನ್ನು ಕೊಳೆತು ಹೋಗಿರ್ತವೆ. ಅಷ್ಟು ಮಳೆ ಆದರೂ ಕೂಡ ಇವತ್ತು ಸಣ್ಣ ಬ್ಯಾರೇಜ್ ದೊಡ್ಡ ಬ್ಯಾರೇಜ್ ಇದ್ರೂ ಕೂಡ ಅಲ್ಲಿ 3 TMC ನೀರು ಇಟ್ಕೋಬೇಕಾಗಿತ್ತು. ಅಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ. ಯಾಕಂದ್ರೆ ಶಾಸಕರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಮಂಡತನದಿಂದ ಇವತ್ತು ಭೀಮಾ ನದಿ ಬತ್ತಿ ಹೋಲಕ್ಕೆ ಕಾರಣ ಆಗ್ಯದ. ತಾವು ಅಫ್ಜಲ್ಪುರ ತಾಲೂಕಿನಲ್ಲಿ ಯಾವ ಮಳೆಗಾಲದಲ್ಲಿ ಹೆಚ್ಚಿನ ಸಂಖ್ಯೆ ಉಜ್ನಿ ಡ್ಯಾಮಿನಿಂದ ನೀರು ಬಿಟ್ಟು ಸಂಪೂರ್ಣ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ. ನಮಗೆ ಬರ್ತಕ್ಕಂಥ ಪಾಲು 15 TMC ನೀರು ಬೇಸಿಗೆಯಲ್ಲಿ ಕೊಡಬೇಕಾಗಿತ್ತು. ಆದರೆ ನಮ್ಮ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಲ್ಲಿ ಆಯೋಗ ಹೋಗಿ ಆ ಉಜ್ನಿ ಡ್ಯಾಮಿನಿಂದ ನಮ್ಮ ಭೀಮಾ ನದಿ ನೀರು ಹರಿಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಕೃಷ್ಣಾ ಮೇಲ್ದಂಡೆ ನಾರಾಯಣಪುರ ಜಲಾಶಯದಿಂದ ನೀರು ಹರಿಸಿ ನಮ್ಮ ಭೀಮಾ ನದಿ ತುಂಬಿಸ್ಬೇಕು. ಮತ್ತು ಇಂಡಿ ತಾಲೂಕಿನಲ್ಲಿ ಯಾವ ಯಶವಂತಗೌಡ ಪಾಟೀಲ್ರವರು ಮುಂದಾಲೋಚನೆಗಳು ಇಟ್ಕೊಂಡು ಹೋದ ತಿಂಗಳ ಹಿಂದೆನೇ ಉಜ್ನಿ ಡ್ಯಾಮ್ಲಿಂದ ನೀರು ತಂದ್ರವರು. ನಮ್ಮ ಶಾಸಕರಾಗಲಿ ಆಗಲಿ ಇಲ್ಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಯಾವುದೇ ಕೆಲಸ ಮಾಡ್ತಿರಲಿಲ್ಲ. ಇವತ್ತು ಉಸ್ತುವಾರಿ ಮಂತ್ರಿಗಳು ಇವತ್ತು ನಮ್ಮ ರೈತರ ಪಾಲಿಗೆ ದುರಾದೃಷ್ಟ ಅಂತ ಹೇಳ್ಬೇಕಾಗ್ತದ ಈ ನಮ್ಮ ಜಿಲ್ಲೆಗೆ ಸಿಕ್ಕಿತ್ತು. ಯಾಕಂತ ಕೇಳಿದ್ರೆ ರೈತ ಪರ ಚಿಂತನೆ ಇರಲಾರ್ದಂಥ ಮಂತ್ರಿಗಳು ಅಂತ ನಾ ಹೇಳಕ್ಕೆ ಬಯಸ್ತೀನಿ. ಇವತ್ತು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು MB ಪಾಟೀಲ್ರು ಸಂಪೂರ್ಣ ಬೇಸಿಗೆಗಾಲದಲ್ಲಿ ಬಿಜಾಪುರ ಡಿಸ್ಟಿಕ್ ಫುಲ್ ನೀರು ಹರಿತು. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವಾಗ ಬೇಕಾಗ್ತದೆ ಅವಾಗರೇ ಸ್ವಲ್ಪ ಅಂಥ ದೊಡ್ಡ ಭೀಮಾ ನದಿ ಅದ, ಅದು ತುಂಬಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಇನ್ನೂ ಕೂಡ ಮಾಡಿಲ್ಲ. ತಾವು ದಯವಿಟ್ಟು 8 ತಾರೀಕಿನಟ್ಟಿಗೆ ಯಾವ ಕೃಷ್ಣಾ ಮೇಲ್ದಂಡೆ ನಾರಾಯಣಪುರ ಜಲಾಶಯದಿಂದ ನೀರು ತುಂಬಿಸ್ಬೇಕು. ಅದು ಆಗಲಿಲ್ಲ ಅಂದ್ರೆ ನಾವು ಅಫ್ಜಲ್ಪುರ ತಾಲೂಕಿನಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೆವು. ಅಲ್ಲಿ ಮಠಾಧೀಶರು, ಚಿಂತಕರು, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ ಮತ್ತು ರೈತರ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಹೋರಾಟ ಮಾಡ್ತಿದ್ದೆವು. ಅದಕ್ಕಾಗಿ ತಾವು ದಯವಿಟ್ಟು ಆ ಹೋರಾಟವನ್ನು ಮಾಡಿಕೊಡ್ಲಾರ್ದಂಗೆ ನೋಡಿಕೊಂಡು ಬರುವ 8 ತಾರೀಕಿನಟ್ಟಿಗೆ ಭೀಮಾ ನದಿ ತುಂಬಿಸ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.